ನಮಸ್ಕಾರ ವೀಕ್ಷಕರೇ, ನಾನು ರಾಜು ಉಸ್ತಾದ್. ಕರ್ನಾಟಕ ಸಂಚಾರ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ. ಕನ್ನಡ ಸೇವೆ ಎಂದರೆ ಹೇಗಿರಬೇಕು ಎನ್ನುವ ವಿಷಯವಾಗಿ KLE ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಮತ್ತು ಅದರ ನಿರ್ದೇಶಕರಾದ ಮಹಾಂತೇಶ್ ಕವಟಗಿಮಠರು, ಜನಪದ ವಿದ್ವಾಂಸ ಡಾಕ್ಟರ್ ಬಸವರಾಜ್ ಜಗದಂಪಿಯವರ ಅಮೃತ ಮಹೋತ್ಸವದಲ್ಲಿ ತಿಳಿಸಿದ್ದಾರೆ. ಅವರ ಮಾತುಗಳನ್ನು ಕೇಳಿ. ಮೊದಲಿಗೆ ಡಾಕ್ಟರ್ ಪ್ರಭಾಕರ್ ಕೋರೆ ಅವರದ್ದು. ಡಾಕ್ಟರ್ ಬಸವರಾಜ್ ಜಗದಂಪಿಯವರ ಅಮೃತ ಮಹೋತ್ಸವ ಸಮಾರಂಭ ಪರಿಣತಮತಿ ಅಂತ ಮೊನ್ನೆ ಕೇಳಿದ್ರೆ ಏನ್ರಿ ಇದು ಪರಿಣತಮತಿ ಅಂತ? ಯಾಕೆ ಕನ್ನಡ ಗಂಧ ನಮ್ಗೆ ಗೊತ್ತಿಲ್ಲ, ಮತ್ತು ಅದಕ್ಕೆ ಕೇಳಿದ್ರೆ ಏನದು? ಅದ್ರ ಹೇಳಲಿಕ್ಕೆ ಅರ್ಧ ಗಂಟೆ ನಮಗೆ ಹೇಳಿದ್ರ ಅದರ ಅರ್ಥ. ಅಂತ ವ್ಯಕ್ತಿತ್ವ ಹೊಂದಿರುವ ಆತ್ಮೀಯರಾದ ಡಾಕ್ಟರ್ ಬಸವರಾಜ್ ಜಗದಂಪಿಯವರ 75 ವರ್ಷದ ಅಮೃತ ಮಹೋತ್ಸವ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಗದಗದ ಡಂಬಳ ತೋಂಟದಾರ ಮಠದ ಪೂಜ್ಯರಾದ ಡಾಕ್ಟರ್ ಪಂಥದ ಸಿದ್ದರಾಮ ಮಹಾಸ್ವಾಮಿ ಭಕ್ತಿಪೂರ್ವಕ ನಮಸ್ಕರಿಸಿ, ಮತ್ತೊಬ್ಬರು ಸಾನ್ನಿಧ್ಯ ವಹಿಸಿರುವ ನಾಗನೂರು ಶ್ರೀ ಮಠದ ಪೂಜ್ಯ ಡಾಕ್ಟರ್ ಅಲಂಪ್ರಭು ಮಹಾಸ್ವಾಮಿಯವರು ವಂದಿಸಿ, ಮತ್ತು ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಬಿಂದು ವರನಂಗೆ ಕಾಣುವ ಮಾನ್ಯ ಡಾಕ್ಟರ್ ಜಗಜಿಪಿ ಹಾಗೂ ಶ್ರೀಮತಿ ನಾನು ಈ ಸಂಸ್ಥೆ ಚೇರ್ಮನ್ ಆದಾಗ ನಂದು ಜಗಜಿಪಿ ಅವ್ರದ್ದು ಪರಿಚಯವಿಲ್ಲ ಇತ್ತು. ಬಹುತೇಕ ನಾನು 84 ಆಗಿರ್ಬೇಕು ಚೇರ್ಮನ್ ಆದೆ. ಅವ್ರ ಅಪಾಯಿಂಟ್ಮೆಂಟ್ ಆದದ್ದು 72. ಆದರೆ ಬೆಳಗಾವಿಗಿಲ್ಲಾಗಿತ್ತು. ನಾವು ಎಲ್ಲೋ ಸೌದತ್ತಿನೋ ಹುಬ್ಬಳ್ಳಿಯಲ್ಲೋ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾರಲ್ಲ. ನನಗೆ ಗವಿಮಠ ಅವ್ರು ಹೇಳಿದ, ಲಿಂಗರಾಜ್ ಕಾಲೇಜ್ ತೊಗೊಂಡ್ಬರಿ ಅವ್ರನ್ನ, ಭಾಳ ಚಲೋ ಲೇಖಕರದರು, ಸಾಹಿತ್ಯಗಳದರು ಅಂತ ಅವ್ರು ಹೇಳಿದಾಗ ನಂಗೆ ಅನಿಸ್ತದ ಅವ್ರನ್ನ ಲಿಂಗರಾಜ್ ಕಾಲೇಜ್ ನಾವು ಟ್ರಾನ್ಸ್ಫರ್ ಮಾಡಿ ಈ ಸಾಹಿತ್ಯ ಮತ್ತು ಕವಿ ಸಾಹಿತ್ಯಗಳದ್ದು ಲಿಂಗರಾಜ್ ಕಾಲೇಜಿಗೆ ಕರೆಸಿ ಅವ್ರ ಪರಿಚಯ ಮಾಡಿದ ಶ್ರೇಯಸ್ಸು ಮಾನ್ಯ ಬಸವರಾಜ್ ಜಗದಂಪಿಗೆ ಹೋಗ್ತದೆ. ಯಾರು ಕರೆಸಿಲ್ಲ ಅಂತಲ್ಲ, ಎಲ್ಲ ಸಾಹಿತ್ಯಗಳು. ಅದಕ್ಕೆ ನನಗೆ ಮೊದಲು ಸಾಹಿತ್ಯದ ಗನ್ನೂ ಗೊತ್ತಿಲ್ಲಾಗಿತ್ತು. ಅದರ ಸಾಹಿತ್ಯದ ಸಲುವಾಗಿ ನನಗೆ ಬಹಳಷ್ಟು ಆಸಕ್ತಿ ಹುಟ್ಟಿಸ್ತವ್ರು ಇವರಿಬ್ರು, ಗವಿಮಠ ಮತ್ತು ಇವರು. ಇಲ್ಲ, ನಾವು ಒಂದು KLE ಸೊಸೈಟಿಯ ವಿಭಾಗನ ಶುರು ಮಾಡಬೇಕು, ಪ್ರಕಟಣೆ ವಿಭಾಗ. ಮಾನ್ಯ ಕರ್ಮಿ ಅವರು ಬಂದು ಹೇಳಿದ ಮೇಲೆ ಕಲಬುರ್ಗಿ ಅವರು ಗವಿಮಠ ನೆನಪೊಂದೇ ಆರಾಮದೈತಿ. ಅವ್ರು ಹೇಳಿದ್ಮೇಲೆ KLEದ ಪ್ರಕಟಣೆ ಪ್ರಾರಂಭ ಆಗಿ ಇವತ್ತು ಎಷ್ಟು ಮಹತ್ವ ಅಂದ್ರೆ ಸಾಹಿತ್ಯಗಳ ಅವರ ಇತಿಹಾಸ, ಸಾಹಿತ್ಯಗಳ ಚರಿತ್ರೆ, ಅಥವಾ ಈ KLE ಸಮೂಹದಲ್ಲಿ ಕೆಲಸ ಮಾಡಿದ ವ್ಯಕ್ತಿತ್ವ ಚರಿತ್ರೆ, ಈ ಭಾಗದ ಕರ್ನಾಟಕದಲ್ಲಿ ಕನ್ನಡ ಕಟ್ಟಿದ ವ್ಯಕ್ತಿಗಳ ಚರಿತ್ರೆ, ಸುಮಾರು 100 ಗ್ರಂಥಗಳನ್ನು ನಾವು ಪ್ರಕಟಣೆ ಮುಖಾಂತರ ತಂದ್ವಿ. ಅದಕ್ಕೆ ಅದು ಹೇಳಿದಲ್ಲ, ಎಲ್ಲರೂ ಕರೆಸಿ ಕಲಬುರ್ಗಿ ಅವ್ರನ್ನು, ಶಿವರುದ್ರಪ್ಪ ಅವ್ರನ್ನು, ಎಲ್ಲರೂ ಲಿಂಗರಾಜ್ ಕಾಲೇಜ್ ಕರೆಸೋರ. ಮತ್ತು ನಮ್ಮ ಕಾರ್ಯಕ್ರಮ ನಮಗೆ ಈ ಸಾಹಿತ್ಯಗಳು ಮಾತಾಡೋದಕ್ಕೆ ನಮ್ಗೊಂದು ಸ್ವಲ್ಪ ನಿದ್ದೆ ಬರೋದು ಹೇಳ್ತಾ ಇದ್ದೇವೆ. ಆದರೆ ಅದರದ್ದು ರುಚಿ ಹೆಚ್ಚಿದ ವ್ಯಕ್ತಿ ಜಗಜಿಪಿ ಅವರು ಅಂತ ನಾನು ಅಭಿಮಾನಿದ್ದೆ. ಅದಕ್ಕೆ ತಿಂಗಳಲ್ಲಿ KLE ಒಂದು ಇತಿಹಾಸ ಪ್ರಕಟಣೆ ಪ್ರತಿ ತಿಂಗಳಿಗೆ ಮಾಡ್ತಾ ಇದ್ದೆ. ನೋಡು, ಒಬ್ಬ ವ್ಯಕ್ತಿ ಅವ್ರು ಪ್ರಾಂಶುಪಾಲಕ್ಕಿಂತ ಬಹುತೇಕ ಪ್ರಿನ್ಸಿಪಾಲ್ ಮಾಡಿದ್ದ ತಪ್ಪ ಅನಿಸ್ತು ನನಗೆ. ಯಾಕಂದ್ರೆ ಅವರು ಸಾಹಿತ್ಯಗಳ ದುರ್ಲಕ್ಷ್ಯ ಆಯ್ತಾರೆ. ಪ್ರಿನ್ಸಿಪಾಲ್ ಅಷ್ಟು ದೊಡ್ಡ ಕಾಲೇಜು ಅಡ್ಮಿನಿಸ್ಟ್ರೇಟಿವ್ ಮಾಡಬೇಕಲ್ಲ, ಅದಕ್ಕೊಂದು ಸ್ವಲ್ಪ ಯಾಕೋ. ಆದ್ರೆ ಯಾವಾಗ ಲಿಂಗರಾಜ್ ಕಾಲೇಜ್ ಬಂದರು ನನ್ನ ಜೊತೆಗೆ ಅವರು
ಸಾಹಿತ್ಯದ ಚಟದ ಜೊತೆಗೆ ಸಾಹಿತ್ಯದ ಆಕ್ಟಿವಿಟಿನೂ ಪ್ರಾರಂಭ ಮಾಡಿಸ್ತೀನಿ ನಾನು. ಅದು ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇರ್ಬೋದು, ಅದರ ಅಧ್ಯಕ್ಷ ಪಾಟೀಲ್ ಪುಟ್ಟಪ್ಪ ಆಗಬೇಕಂತ ಮುಖ್ಯ ಕಾರಣದಿಂದ ಇವರು ಇಲ್ಲಿ ಅಧ್ಯಕ್ಷ. ಬಹಳ ವಿಜೃಂಭಣೆಯಿಂದ ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಇಲ್ಲಿ ಜೋರಾಗಿ ಜರಿತು. ಅದರ ನಂತರ ವಿಶ್ವ ಕನ್ನಡ ಸಮ್ಮೇಳನ ಆಗಬೇಕು, ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಬೇಕು. ಇವೆಲ್ಲನೂ ಸಾಹಿತ್ಯಿಕ ಚಟುವಟಿಕೆಗಳು ಶುರು. ಸಾಹಿತ್ಯ ಪ್ರಕಟಣೆ ನನಗೆ ಒಂದೇ ಕೆಟ್ಟ ಅನಿಸ್ತು, ಬಹುತೇಕ ಮಗಳ ಪ್ರೇಮ ಸಲುವಾಗಿ ನಮ್ಮ 100 ವರ್ಷದ ಕಾರ್ಯಕ್ರಮ ಅಮೆರಿಕಕ್ಕೆ ಹೋದ. ಅದಕ್ಕೆ 100 ಪುಸ್ತಕಗಳು ತರೋ ಇಚ್ಛೆ ಆಯ್ತು ನಮ್ದು. ಅಲ್ಲೇ ಕೂತೆಲ್ಲ ಹೇಳಿದ್ರು ಅವರು. ಆದ್ರೆ 100 ಪುಸ್ತಕಗಳನ್ನ ಪ್ರಕಟಣೆ ಮಾಡಿದ್ರು ನಮ್ಮ 100 ವರ್ಷದ ಕಾರ್ಯಕ್ರಮದಲ್ಲಿ. ಅದಕ್ಕೆ ಸಾಕ್ಷಿ ಆಗಲಿಲ್ಲ, ಇಷ್ಟ ನಮ್ಗೆ ಕೆಟ್ಟ ಅನ್ಸ. ನಾನು ಭಾಳ ಹೇಳಿದೆ, ಬನ್ರಿ ಮಗಳನ್ನ ಈಗ ಕರ್ಸೋದು ಬನ್ರಿ ಅಂತ ಹೇಳಿದೆ. ಬಂದ್ರೆ ಕಾರ್ಯಕ್ರಮಕ್ಕೆ ಅಷ್ಟು ಬಂದು ಅಂದ್ರೆ ಎಷ್ಟು ಸಮೀಪ ಕೇಳಿ ಯಾವ ಕಾರ್ಯಕ್ರಮ ಆಗ್ಬೇಕಾದ್ರೆ ಜಿಗಿಜಿಂಪಿ ಇಲ್ಲದ ಕಾರ್ಯಕ್ರಮ ಸಾಧ್ಯ ಇಲ್ಲ. ಆ ಕಾರ್ಯಕ್ರಮ ಮುಖ್ಯ ಬಿಂದು ಯಾರಿದ್ರೆ ಜಿಗಿಜಿಂಪಿ ಅವರು. ಜನರಿಗೆ ತಿಳುವಳಿಕೆ ಕೊಡೋದು, ಕೇಳಿ ಇತಿಹಾಸ ಕೊಡೋದು, ಇತಿಹಾಸ ಹೇಳೋದು. ಆ ಕಾರ್ಯಕ್ರಮದ ಇತಿಹಾಸ ಮನ್ನಿ ಕ್ಯಾನ್ಸರ್ ಹಾಸ್ಪಿಟಲ್ ತನಕ ಅವ್ರ ಕಾರ್ಯಕ್ರಮ ಮಾಡಿದ್ದಾರೆ. ನಡ್ಕೊಮ್ಮೆ ಅವ್ರು ನಮ್ಗೆ ಹೆಲ್ತ್ ಸರಿ ಇಲ್ಲ ಅಂತ ಬಹಳಷ್ಟು ನಾ ಫೋನ್ ಮಾಡಿದಾಗ ಹೇಳ್ತಿದ್ದೆ. ನಾನು ಮನ್ಯಾಗ ಕೂತ್ರೆ ಹಂಗ ಆಗ್ತದೆ, ಅಲ್ಲಿ ಮನಿ ಬಿಟ್ಟು ಹೊರಗೆ ಬರ್ರಿ ಕಡೆ ಎಲ್ಲ ಸರಿ ಆಗ್ತದ ಅಂದಾಗ ಯಾವಾಗ ಕನ್ನಡ ಸಾಹಿತ್ಯ ಬಿಲ್ಡಿಂಗ್ ಇವತ್ತೇನು ಕೂತಿದ್ದೀರಿ ಅವಾಗಿಂದ ನಮ್ಮ ಜೊತೆಗೆ ಆಕ್ಟಿವಿಟಿ ಆಗಿ ಇವತ್ತು ಸುಂದರವಾದ ಒಂದು ಕನ್ನಡದ ಸಾಹಿತ್ಯದ ರೂಪಾಂತರ ಈ ಕನ್ನಡ ಭವನ ಅಂತ ನಾನು ಹೇಳ್ಬೋದು. ಅದಕ್ಕೆ ಕನ್ನಡದ ಒಂದು ಚೈತನ್ಯ ಅಥವಾ ಕನ್ನಡವನ್ನು ಉಳಿಸುವ ಕೆಲಸ, ಕನ್ನಡವನ್ನು ಬೆಳೆಸುವ ಕೆಲಸ ಬೆಳಗಾವಿಯಲ್ಲಿ ಈ ಮಹಾಪುರುಷರ ಕಡೆಯಿಂದ ಆಗಿದೆ. ಅಂಥವ್ರು 75 ವರ್ಷ ಬದುಕ್ತಾ ಇರೋದು ನನ್ನ ಜೊತೆಗೆ ಇರೋದ್ರಿಂದ ನನ್ನ ಅಸ್ತಿತ್ವ, ನನ್ನ ಶ್ರೇಯಸ್ಸ ಹೊಗಳಿ ಜಿಗಿಜಿಂಪಿಯವ್ರು ನನ್ನ ಮೇಲೆ ಇರಿಸಿದ್ದು ಅವ್ರಿಗೆ ಒಂದು ಸಾಧ್ಯ ಅಂತ ಹೇಳ್ಬೋದು. ಈ ಕಾರ್ಯಕ್ರಮದಲ್ಲಿ ನಾನು ಹೆಚ್ಚು, ಯಾಕಂದ್ರೆ ಬಹಳಷ್ಟು ಸಾಹಿತಿಗಳಿಲ್ಲ ಹೇಳಿದಲ್ಲ, ಶುರುವಾತಿಗೆ ಹೇಳಿದ ಸಾಹಿತ್ಯದ ರುಚಿ ಹೆಚ್ಚಿದ್ರು. ಆದರೆ ಸಾಹಿತ್ಯ ಸಲುವಾಗಿ ಭಾಳಷ್ಟು ನಮ್ಗೆ ಕಲ್ಪನೆ ಕೊಟ್ಟದ್ದವರು. ಅವ್ರಿಗೆ ಇನ್ನೂ ಆರೋಗ್ಯ ಚೆನ್ನಾಗಿ ಕೂಡಿದೇವ್ರು ಇನ್ನೂ ಹೊರಗೆ ಬಂದು ಇನ್ನೂ ಹೆಚ್ಚು ಹೇಳಿದ್ರಲ್ಲ, ಬರೆಯೋಕ್ಕಿಂತ ಹೆಚ್ಚು ಬರೆಯೋಕ್ಕಿಂತ ಹೆಚ್ಚು ಮಾತಾಡೋದು ಅವರು ಮಾತಾಡಿದ್ದ ಒಂದು ಜನರಿಗೆ ಒಂದು ಎಷ್ಟು ಅಟ್ರಾಕ್ಷನ್ ಅಂದ್ರೆ, ಜಗದೀಂಪಿ ಅವರು ಮಾತಾಡೋದು ಅಂದ್ರೆ ಇಡೀ ಸಮಾರಂಭ ಅಗ್ರಿ ಶಾಂತ. ಮತ್ತು ಅದನ್ನು ಕೇಳಿದ ಮೇಲೆ ಗೆಸ್ಟ್ ಹೆಂಗೆ ಮಾತಾಡ್ತಾನೋ ಬಿಡ್ತಾನೋ ಅದೇ ಎರಡನೇ ವಿಷಯ. ಆದರೆ ಅವ್ರು ಮಾತಾಡೋದು ಬಹಳ ಸುಂದರವಾದ ವರ್ಣನ ಅವ್ರು ಯಾವಾಗಲೂ ಮಾಡ್ಕೊತಾರೆ. ಅದರಿಂದ ನನ್ನ ಘನತೆ ಹೆಚ್ಚು ಮಾಡಿದ್ದು ಒಂದು ಕಾರಣ ಮಾನ್ಯ ಜಿಗಿಜಿಂಪಿ ಅವರು. ಅದಕ್ಕೆ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ, ಈ ಸಮಾರಂಭದಲ್ಲಿ ಅವರಿಗೆ ಅಭಿನಂದನೆ ಹೇಳಿ ನನ್ನ ಸಂಸ್ಥೆಯ ವತಿಯಿಂದ ಅವ್ರಿಗೆ ಇನ್ನೂ ಹೆಚ್ಚು ಆರೋಗ್ಯ ಕೊಡಲಿ. ಇನ್ನೂ ಅವ್ರ ಸೇವೆ ಸಂಸ್ಥೆಗೂ ಆಗಬೇಕು, ಕನ್ನಡ ಸಾಹಿತ್ಯಕ್ಕೆ ಆಗಬೇಕು ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಇದೀಗ ಕೆಎಲ್ಇ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು, ಕರ್ನಾಟಕ ವಿಧಾನ ಪರಿಷತ್ನ ಮಾಜಿ ಮುಖ್ಯ ಸಚೇತಕರಾಗಿರುವ ಶ್ರೀ ಮಹಂತೇಶ್ ಕವಟಿಮಠ ಅವರು ತಮ್ಮ 1-2 ನುಡಿಗಳನ್ನು ಹಂಚಿಕೊಳ್ಬೇಕಾಗಿದೆ. ಒಬ್ಬ ಸಾಹಿತಿ ಕನ್ನಡಕ್ಕಾಗಿ ಯಾವ ರೀತಿ ಸೇವೆ ಸಲ್ಲಿಸಬಹುದು ಅನ್ನೋದನ್ನ ತೋರಿದವರು ಜಗಜಿಂಪಿ ಅವರು. ಒಬ್ಬ ವ್ಯಕ್ತಿ ತನ್ನ ಜೀವನದುದ್ದಕ್ಕೂ ಭಾಷೆಯ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಕಲೆಯ ಬಗ್ಗೆ, ಸಾಹಿತ್ಯದ ಬಗ್ಗೆ ಮುಂದಿನ ಜನಾಂಗಕ್ಕೆ ಒಬ್ಬ ಆದರ್ಶರಾಗಿ ಬದುಕಿದವರು ಜಗಜಿಂಪಿ ಸರ್ ಅಂತಕ್ಕಂಥ ಮಾತನ್ನ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ತಾ, ಬದುಕು ಸಮಾಜಮುಖಿಯಾಗಿರಬೇಕು. ಅವರು ಬರೆಯತಕ್ಕಂಥ ಪ್ರತಿಯೊಂದು ಲೇಖನ ಅದು ಮುಂದಿನ ಜನಾಂಗಕ್ಕೆ, ಯುವ ಜನಾಂಗಕ್ಕೆ ಅದು ಆದರ್ಶ ಆಗಬೇಕು ಅಂತಕ್ಕಂಥ ರೀತಿಯಲ್ಲಿ ಅವರು ಬರೆಯತಕ್ಕಂಥ ಲೇಖನಗಳನ್ನು ನಾವು ನೋಡಿದರೆ ಕನ್ನಡದ ವಿಶೇಷವಾಗಿರ್ತಕ್ಕಂಥ ಶಬ್ದಗಳ ಸಂಗ್ರಹ ಅವ್ರ ಲೇಖನಗಳಲ್ಲಿ ನಾವು ನೋಡ್ತೀವಿ. ನಾವು ಅನೇಕ ಸಂದರ್ಭಗಳಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭಗಳಲ್ಲಿ
ಶಬ್ದಗಳ ಸಂಗ್ರಹವನ್ನು ನೋಡಬೇಕಾದ್ರೆ ಅದು ಜಗಜಂಪಿ ಅವರಿಂದ ನಾವು ಕಲ್ತಿದ್ದು. ಯಾಕಂದ್ರೆ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಮಾತನಾಡ್ತೀವಿ, ಜನರ ಜೊತೆಗೆ ಮಾತನಾಡೋದು ಬೇರೆ, ಆದರೆ ಸಾಹಿತ್ಯಿಕವಾಗಿ ಮತ್ತು ವಿಶೇಷವಾಗಿರ್ತಕ್ಕಂಥ ಶಬ್ದಗಳ ಸಂಗ್ರಹ ಜಗಜಂಪಿಯವರ ಲೇಖನಗಳಲ್ಲಿ ನಾವು ಕಲ್ತಿದ್ದೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅವರು ಅಮೃತ ಮಹೋತ್ಸವವನ್ನು ಆಚರಣೆ ಮಾಡೋದ್ರ ಮೂಲಕ ಯುವ ಕವಿಗಳಿಗೆ, ಯುವ ಸಾಹಿತಿಗಳಿಗೆ, ಒಬ್ಬ ವ್ಯಕ್ತಿ ತನ್ನ ಜೀವನದುದ್ದಕ್ಕೂ ಕೇಲಿ ಸಂಸ್ಥೆಯ ಜೊತೆಗೆ ಕೆಲಸ ಮಾಡೋದ್ರ ಜೊತೆಗೆ ಸಾಹಿತ್ಯಿಕವಾಗಿ, ಸಮಾಜಮುಖಿಯಾಗಿ ಈ ನಾಡಿನ ಜಲ, ನೆಲದ, ಭಾಷೆಯ ಬಗ್ಗೆ ಮುಂದಿನ ಜನಾಂಗಕ್ಕೆ ತಿಳಿಸಿ ಹೇಳ್ತಕ್ಕಂಥ ಕೆಲಸವನ್ನು ಜಗಜಂಪಿ ಅವರು ಅತ್ಯಂತ ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಮತ್ತು ಅರ್ಥಪೂರ್ಣವಾಗಿ ಬದುಕಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅಂತ ತುಂಬು ಜೀವನವನ್ನು ನಡೆಸಿ ಮುಂದಿನ ಆದರ್ಶರಾಗಿ ಬದುಕಿದ ಜಗಜಂಪಿ ಅವರಿಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅಮೃತ ಮಹೋತ್ಸವ ಒಳ್ಳೆಯದಾಗಲಿ, ಶುಭವಾಗಲಿ ಅಂತೇಳಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಮ್ಮ ಹೆಮ್ಮೆಯ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆಯ ಪರವಾಗಿ ಡಾಕ್ಟರ್ ಪ್ರಭಾಕರ್ ಕೋರೆಯವರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀ ಮಹಾಂತೇಶ್ ಕೌಜಲ್ಗಿ ಅವರು, ಪೂಜ್ಯರಾದಿಯಾಗಿ ಎಲ್ಲರೂ ಶುಭ ಹಾರೈಕೆಯೊಂದಿಗೆ ಡಾಕ್ಟರ್ ಜಗಜಂಪಿ ದಂಪತಿಗಳಿಗೆ ಹೃತ್ಪೂರ್ವಕವಾದಂಥ ಸತ್ಕಾರ. ಕೆಎಲ್ಇ ಸಂಸ್ಥೆಯ ಕನ್ನಡದ ಎರಡು ಕಣ್ಣುಗಳೆಂದರೆ ಒಬ್ಬರು ಡಾಕ್ಟರ್ ಜಗಜಂಪಿಯವರಾದರೆ ಮತ್ತೊಬ್ಬರೇ ಪ್ರಾಚಾರ್ಯ BS ಗವಿಮಠರವರು. ಅಂತಹ ಪ್ರಾಚಾರ್ಯರಾದಂತಹ BS ಗವಿಮಠರವರು ತಮ್ಮ ಅಭಿಮಾನದ ನುಡಿಗಳನ್ನಾಡಬೇಕಾಗಿ ವಿನಂತಿ. ಜಗಜಂಪಿಯವರು ಹೈಸ್ಕೂಲು ಅಭ್ಯಾಸ BK ಮಾಡೆಲ್ ಹೈಸ್ಕೂಲ್ದೊಳಗೆ ಮಾಡಿದ್ದಾರೆ. ಕಾಲೇಜ್ ಅಭ್ಯಾಸ ಲಿಂಗರಾಜ್ ಕಾಲೇಜ್ ಒಳಗೆ ಮಾಡಿದ್ದಾರೆ. ಮೊಟ್ಟ ಮೊದಲು ನಿಪ್ಪಾಣಿಯೊಳಗೆ ಅವರು ತಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡಿ ಅಲ್ಲಿಂದ ಸವದತ್ತಿ, ಅಲ್ಲಿಂದ ಹುಬ್ಬಳ್ಳಿಯಿಂದ ಮತ್ತು ಬೆಳಗಾವಿಗೆ ಬಂದರು. ಆಗ ಬೆಳಗಾವಿಗೆ ಬಂದ ಬಳಿಕ ನಾನು ನಮ್ಮ ಚೇರ್ಮನ್ ಅವರಿಗೆ ಭೇಟಿಯಾಗಿ, ಜಗಜಂಪಿ ಅಂತ ಒಬ್ಬ ಸಾಹಿತಿ ಬೆಳಗಾವಿ ಅಂತ ಲಿಂಗರಾಜ್ ಕಾಲೇಜಿಗೆ ಬಂದರೆ ಭಾಳ ಒಳ್ಳೆಯದಾಗ್ತದೆ ಅಂತಕ್ಕಂಥ ವಿನಂತಿ ಮಾಡಿಕೊಂಡಾಗ ಅದಕ್ಕೆ ಅವ್ರು ಒಪ್ಪಿದ್ರು. ಅವನ್ನ ಬೆಳಗಾವಿಗೆ ಲಿಂಗರಾಜ್ ಕಾಲೇಜ್ ಪ್ರಿನ್ಸಿಪಾಲರ್ ಮಾಡಿದ ಬಳಿಕ ನಾವು ಎಷ್ಟೊಂದು ಸಾಹಿತಿಗಳನ್ನು ಅಲ್ಲಿ ಕರೆಸಿದ್ವಿ ಅಂದರೆ, ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರನ್ನು ಮೊದಲು ಮಾಡಿ, ಏನಿಗೆ ಬಾಳಪ್ಪನವರನ್ನು ಮೊದಲು ಮಾಡಿ, ಶಿವರಾಮ ಕಾರಂತರನ್ನು ಮೊದಲು ಮಾಡಿ, ಅನೇಕ ಡಾಕ್ಟರ್ BA ಸಮದಿ ಇರ್ಬೋದು, ಇವ್ರನ್ನೆಲ್ಲ ಕರೆಸಿ ಭಾಳ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನು ನಾವಲ್ಲಿ ಆಯೋಜನೆ ಮಾಡಿದ್ದೀವಿ. ಅದರ ಹಿಂದೆ ಜಗಜಂಪಿಯವರ ಒಂದು ಚಿಂತನೆ, ಅವರ ಒಂದು ಸೇವೆ ಭಾಳ ಅದ್ಭುತವಾಗಿತ್ತು. ಅಂಥ ಜಗಜಂಪಿಯವರನ್ನು ನಾವು ಯಾವ ಕಾಲಕ್ಕೂ ಮರಿಕೂಡು. ಡಾಕ್ಟರ್ ಜಗಜಂಪಿಯವರ ಒಂದು ಏನು ಈ ಸಂಸ್ಥೆಗೆ ಸಂದ ಸೇವೆ, ಅಥವಾ ನಮ್ಮ ನಾಡಿನ ನೂರಾರು ಮಠಗಳು, ಸಿದ್ಧಗಂಗಾ ಮಠ ಹಿಡಿದು ವಿಜಾಪುರದ ಜ್ಞಾನ ಯೋಗಾಶ್ರಮ ಹಿಡಿದು ಬೆಳಗಾವಿ ಜಿಲ್ಲೆ, ಕರ್ನಾಟಕದ ನೂರಾರು ಮಠಗಳಿಗೆ ಅವರು ಭೇಟಿ ಇತ್ತಿದ್ದಾರೆ, ಉಪನ್ಯಾಸ ನೀಡಿದ್ದಾರೆ. ಅವರು ಇಡೀ ನಾಡಿನ ತುಂಬ ಒಬ್ಬ ಶ್ರೇಷ್ಠ ವಾಗ್ಮಿಯಾಗಿ ಗುರುತಿಸಿಕೊಂಡಿದ್ದಾರೆ. ಅವರು ಒಂದು ರೀತಿಯೊಳಗೆ ನಿಷ್ಠುರವಾದ, ಭಾಳ ಖಂಡಿತವಾದ, ನನಗೆ ಬೇಡ, ನನಗೆ ಸತ್ಕಾರ ಬೇಡ, ನನಗೆ ಅದು ಬೇಡ, ಇದು ಬೇಡ, ಹಂಗಾಗೋದಿಲ್ಲ. ಸಮಾಜದೊಳಗೆ ಇದ್ದ ಬಳಿಕ ಇನ್ನೊಬ್ಬರು ಹೇಳಿದ್ದು ಒಟ್ಟು ಕೇಳಬೇಕಾಗ್ತದೆ. ಇವತ್ತು ಕೇಳ್ಯಾರ, ಅದಕ್ಕೆ ಅವರಿಗೆ ನಿಮ್ಮ ಪರವಾಗಿ ನಾನು, ಯಾಕೆ ಅವ್ರಿಗಿಂತ ನಾವು ಸ್ವಲ್ಪ ಓದ್ಬಿಟ್ಟು ದೊಡ್ಡ ಒಂದು ಕೂಡಲೇ ಹಾಕಲೇ ಹೇಳ್ತೇನೆ, ನನಗೆ ಹೇಳೋ ಹಕ್ಕೈತಿ. ಅದಕ್ಕೆ ಇವತ್ತು ಏನೋ ನಮ್ಮ ನಸೀಬ ಹ್ಞೂ ಅಂದಾರ. ಅದಕ್ಕೆ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ಹಾರ್ದಿಕವಾಗಿ ಅಭಿನಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಇದೀಗ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂಥ USNKLE ಅಂತಾರಾಷ್ಟ್ರೀಯ ಮಹಾವಿದ್ಯಾಲಯದ ನಿರ್ದೇಶಕರಾದ ಡಾಕ್ಟರ್ HB ರಾಜಶೇಖರ್ ಅವರು, ಕನ್ನಡ ಬಳಗದ ಭೀಷ್ಮ ಪಿತಾಮಹರೆಂದೇ ಖ್ಯಾತರಾದಂಥವರು, ಇದೀಗ ಅವರ ಅಧ್ಯಕ್ಷೀಯ ನುಡಿಗಳು. 2-3 ವಿಚಾರಗಳನ್ನು ಹೇಳಿ ನಾನು ಸಹ ವೈಯಕ್ತಿಕವಾಗಿ ನಮ್ಮ ಪರಿವಾರದ ಮುಂದೆ ಜಗಜಂಪಿಯವರೆಗೂ ಮತ್ತು ಅವರ ಧರ್ಮಪತ್ನಿಯವರೆಗೂ
ಭಗವಂತನು ಇನ್ನು ಆಶೀರ್ವಾದ ಮಾಡಿ 75 ಸಾಲದು 100 ಆಗಬೇಕು, ಶತಾಯುಷರಾಗಿ ಆರೋಗ್ಯವಂತರಾಗಿರಿ ಅಂತ ಹೇಳಿ लहान पोराचे फोटो काढतो ना वर्षात 4 वर्षाचा पोरगा 4 वर्षाचं ओके